ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡೆಯುವ ಹೆಚ್ಚಿನ ಮಕ್ಕಳು ಬಡತನ ಮತ್ತು ಮಧ್ಯಮ ಕುಟುಂಬದಿಂದ ಬರುವ ವಿದ್ಯಾರ್ಥಿಗಳಾಗಿದ್ದಾರೆ. ಇದನ್ನು ಮನಗಂಡ ಸ್ಥಳೀಯ ಕ್ರೀಡಾ ಸಂಸ್ಥೆಯು ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ ವಿತರಣೆ ಮಾಡಿತು. ವಿರಾಜಪೇಟೆ ಬೇಟೋಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮನಗರ ಗ್ರಾಮದ ರಾಯಲ್ ಫ್ರೆಂಡ್ಸ್ ರಾಮನಗರ ವತಿಯಿಂದ ಹೆಗ್ಗಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ ವಿತರಣೆ ಮಾಡಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಯಲ್ ಫ್ರೆಂಡ್ಸ್ ಕ್ರೀಡಾ ಸಂಸ್ಥೆ ಅಧ್ಯಕ್ಷರಾದ ಜಿಷ್ಣುಕುಮಾರ್, ಕ್ರೀಡಾ ಸಂಸ್ಥೆಯು ಸತತ 3 ವರ್ಷಗಳಿಂದ ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ದೇಶೀಯ ಪ್ರೊ ಮ್ಯಾಟ್ ಕಬಡ್ಡಿ ಕ್ರೀಡೆಯನ್ನು ಆಯೋಜಿಸಿಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ಪ್ರಸ್ತುತ ಶಾಲಾ ಮೈದಾನದಲ್ಲಿ ಕ್ರೀಡೆಯನ್ನು ಆಯೋಜನೆ ಮಾಡುತ್ತಾ ಬಂದಿದೆ. ಶಾಲಾ ಮುಖ್ಯೋಪಾಧ್ಯಾಯರ ಕೋರಿಕೆ ಮೇರೆಗೆ ಸಂಸ್ಥೆಯು ಆಯೋಜಿತ ಕ್ರೀಡೆಯಲ್ಲಿ ಉಳಿಕೆಯಾದ ಹಣ ಸುಮಾರು 40,000 ರೂಪಾಯಿ ವೆಚ್ಚದಲ್ಲಿ 98 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಗಿದೆ ಎಂದರು. ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ. ರಾಯಲ್ ಫ್ರೆಂಡ್ಸ್ ಅವರ ವತಿಯಿಂದ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಕೊಡುವಂಥ ಕಾರ್ಯಕ್ರಮವನ್ನು ನನ್ನನ್ನು ಕೂಡ ಆಹ್ವಾನಿಸಿದ್ದಾರೆ. ಹಾಗೆ ನಾನು ಕೂಡ ಈ ಸುಂದರ ಕಾರ್ಯಕ್ರಮ ಬಂದೆ. ಬಂದು ನೋಡುವಾಗ ನಮ್ಮ ಮಕ್ಕಳು ಭಾರಿ ಶಿಸ್ತಿನಲ್ಲಿ ಇದ್ದಾರೆ. ಅದು ತುಂಬ ಸಂತೋಷ ಆಗ್ತದೆ ಇಲ್ಲಿ ನಾವು ಬಂದ್ಬಿಟ್ಟು. ಅದೇ ರೀತಿ 4 ವರ್ಷದಿಂದ ಅವರು ಕಬಡ್ಡಿ ಆಟವನ್ನು ಈ ಗ್ರೌಂಡ್ನಲ್ಲೇ ಸದಾ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಅವರಿಗೆ ವಿದ್ಯಾರ್ಥಿಗಳನ್ನ ಕಂಡು ಉಚಿತವಾಗಿ ಬ್ಯಾಗನ್ನು ಕೊಡುವ ಅಂಥ ಉದ್ದೇಶದಲ್ಲಿ ನನ್ನನ್ನು ಹೇಳಿದ್ರು. ಆಗಿರುವಾಗ ಬೇಕಾದಂಥ ರೀತಿಯಲ್ಲಿ ಅವ್ರ ಜೊತೆ ನಾನು ಕೈ ಜೋಡಿಸಿದೆ. 4 ವರ್ಷದಿಂದ ನಾನು ಕೂಡ ಇಲ್ಲಿ ಬರ್ತಾ ಇದ್ದೀನಿ. ಏನಾದರೂ ಸಮಾಜ ಸೇವೆ ವಿಚಾರಕ್ಕೆ ರವೀಶ್ ಅವರು, ಧನೇಶ್ ಅವರ ಅಧ್ಯಕ್ಷರ ವಿಚಾರಕ್ಕೆ ಕೇಳಿದಾಗ ಏನೂ ಇಲ್ಲ ಅಂತ ಹೇಳೋದಿಲ್ಲ. ನಮ್ಮ ಕೈಲಾಗುವಂಥ ರೀತಿಯಲ್ಲಿ ಸಹಾಯ ಮಕ್ಕಳಿಗೆ ವಿರಾಜಪೇಟೆಯಲ್ಲಿ ಏನಾದರೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೋಟ್ ಫೀಸ್ ಏನಾದರೂ ರವೀಶ್ ಮತ್ತು ಸತೀಶ್ ಧನೇಶಿಗೆಲ್ಲ ಹೇಳಿದರೆ, ಅಧ್ಯಕ್ಷರು ಕೂಡ ಹೇಳಿದರೆ ನನ್ನ ಸಹಾರ ಗ್ರೂಪಿನಿಂದ ಅವರು ಬಾರಿ ನನ್ನ ಮೂಡಲು ಕೈ ಜೋಡಿಸ್ತಾರೆ. ಸರ್ವಶಕ್ತನಾಯ ದೇವರು ಇವರ ಸುಂದರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ದೇವರು ಪ್ರಾರ್ಥಿಸುತ್ತಾ ಸರ್ವರಿಗೂ ಧನ್ಯವಾದಗಳು ಸಲ್ಲಿಸಿ, ಅದೇ ರೀತಿ ಇಲ್ಲಿ ಆಡಳಿತ ಮಂದಿ ಟೀಚರ್ ಅವರಿಗೂ ಒಳ್ಳೆ ಸ್ಥಿತಿನ ಮಕ್ಕಳು ಒಳ್ಳೆ ಸೌಮ್ಯ ರೀತಿಯಲ್ಲಿ ಕೂತಿದ್ದಾರೆ ಅಂತ ಹೇಳೋದು ನಿಮ್ಮೆಲ್ಲರ ಪರಿಶ್ರಮ. ತುಂಬ ಅಚ್ಚುಕಟ್ಟಾಗಿ ಮಕ್ಕಳು ಕೂತಿದ್ದಾರೆ ಅಂತ ಹೇಳಿದ್ರೆ ಅವರನ್ನು ಕೂಡ ನಾವು ತಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಇಂದಿನ ಈ ಸಭೆಯಲ್ಲಿ ನಮ್ಮ STMCಯ ಅಧ್ಯಕ್ಷರಾದ ಶ್ರೀಮತಿ ರೋಹಿಣಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಬ್ಯಾಗನ್ನು ವಿತರಿಸಲು ನಮ್ಮ AKPL ಎಲ್ಲ ಸದಸ್ಯರುಗಳು ತೀರ್ಮಾನಿಸಿ ಇವತ್ತು ವಿತರಿಸಿದ್ದೇವೆ. ಹಾಗೆ ಮುಂಬರುವ ದಿನಗಳಲ್ಲೂ ಸಹ ನಾವು ಇದೇ ತರಹದ ಸಹಾಯಾರ್ಥವಾಗಿ ಇದೇ ಶಾಲೆಗೆ ಬರ್ತೀವಿ ಅಂತ ಹೇಳಲಿಕ್ಕಾಗಿದೆ. ಮತ್ತು ತುಂಬ ಸ್ಥಿತಿಲಾವಸ್ಥೆಯಲ್ಲಿದೆ, ಅದನ್ನು ದುರಸ್ತಿಪಡಿಸುವುದಾಗಿ ಹೇಳಿದ್ದಾರೆ. ಹಾಗೆಯೇ ಆಮೇಲೆ ನಾನು ಹೇಳಿದೆ, ನಿಮಗೆ ಏನಾದರೂ ನಮ್ಮ ಶಾಲೆಗೆ ಈಗಾಗಲೇ ಡೋನರ್ಸ್ ಕ್ಲಬ್ ವತಿಯಿಂದ, ಡೋನರ್ಸ್ ಚಾರಿಟರಿ ಟ್ರಸ್ಟ್ ವತಿಯಿಂದ ನಮಗೆ 1ರಿಂದ 7ನೇ ತರಗತಿವರೆಗೆ ಇಡೀ ವರ್ಷಕ್ಕಾಗುವಷ್ಟು ಪುಸ್ತಕ, ಆಮೇಲೆ ಪೆನ್ನು, ಪೆನ್ಸಿಲು, ರಟ್ಟು ಏನೆಲ್ಲ ಬೇಕು ಎಲ್ಲವನ್ನೂ ಉಚಿತವಾಗಿ ನೀಡಿದ್ದಾರೆ. ಹಾಗೆ ನಿಮಗೇನಾದರೂ ಕೊಡಲಿಕ್ಕಾಗುತ್ತಾ ಅಂತ ಕೇಳುವಾಗ ಅವರು ಹೇಳಿದರು, ಆಯಿತು ಮೇಡಮ್, ನಾವು ಏನಾದರೂ ಟ್ರೈ ಮಾಡ್ತೀವಿ, ನಿಮಗೆ ಏನು ಬೇಕಾಗಿದ್ದು ಅಂತ. ಹಾಗೆ ನಾವು ಬ್ಯಾಗನ್ನು ಹೇಳಿದ್ವಿ. ಹಾಗೆ ಅವರು ಸಂತೋಷದಿಂದ ಒಪ್ಪಿ ಇವತ್ತು ನಮಗೆ ಬ್ಯಾಗನ್ನು ತಂದು ಕೊಟ್ಟಿದ್ದಾರೆ. ಅವರಿಗೆ ದೇವರು ಎಲ್ಲ ರೀತಿಯಲ್ಲಿ ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಈ ಸಮಿತಿಯನ್ನು ಇನ್ನು ಮುಂದಕ್ಕೂ ಕೂಡ ನಿರಂತರವಾಗಿ ಮುಂದುವರಿಸಲಿ. ಹಾಗೆಯೇ ಈ ಆಟೋಟಗಳ ಸ್ಪರ್ಧೆ ಕೂಡ ಈ ನಮ್ಮ ಶಾಲೆಯಲ್ಲಿ ನಡೆಯಲಿ. ನಮ್ಮ ಈ ಸ್ಥಳೀಯ ರಾಮನಗರ ಗ್ರಾಮ ಏನಿದೆ ಅದು ನಮ್ಮ ಇದರ ಹೆಸರನ್ನು ಉತ್ತುಂಗಕ್ಕೆ ಏರಿಸುವಂಥ ಒಂದು ಪ್ರಯತ್ನ ಇವರಲ್ಲಿ ಆಗಲಿ ಅಂತೇಳಿ ಸಂಘದಲ್ಲಿ ಆಗಲಿ ಅವರಿಗೆ ಒಂದು ಒಳ್ಳೆ ಕೆಲಸ ಮಾಡುವಂಥ ಮನುಷ್ಯರನ್ನ ದೇವರು ಕೊಟ್ಟಿದ್ದಾರೆ. ಹಾಗೆ ಮುಂದಕ್ಕೂ ಇದೇ ರೀತಿ ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ನನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಜಾತ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಕಿಶೋರ್ ಕುಮಾರ್ ಶೆಟ್ಟಿ.